ಸೀರಿಯಲ್ ಅಂತ ಬಂದಾಗ ಸೀರಿಯಲ್ ಆಗಲಿ ಅಥವಾ ಸಿನಿಮಾ ಆಗಲಿ ತೆರೆ ಹಿಂದೆ ತುಂಬ ಜನ ಕೆಲಸ ಮಾಡ್ತಾರೆ. ಆರ್ಟಿಸ್ಟಿಗೆ ಒಂಚೂರು ಬ್ರೇಕ್ ಅಂತ ಸಿಗ್ಬೋದೇನೋ, ಬಟ್ ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ. ಸೊ ಅವ್ರನ್ನ ನೀವು ನೋಡ್ತಾನೆ ಇರ್ತೀರಾ. ಸೊ ಹೇಗೆ ಅನ್ಸುತ್ತೆ ಅವ್ರನ್ನ ನೋಡಿದಾಗ, ಆ್ಯಂಡ್ ಅವ್ರ ಜೊತೆ ನಿಮ್ಮ ಮಾತುಕತೆ ಹೇಗಿರುತ್ತೆ? ಆ್ಯಕ್ಚುಲಿ ಅವ್ರಿಗೆಲ್ಲ ನಾನು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇವಾಗ ಎಷ್ಟೋ ಜನ ಅವ್ರ ಕೈಕಾಲಲ್ಲಿ ಶಕ್ತಿ ಇದ್ದರೂ ಕೂಡ ಎಷ್ಟೋ ಜನ ಕೆಲಸ ಮಾಡಲ್ಲ. ಎಷ್ಟೋ ಕಡೆ ನೋಡ್ಬೋದು ಅದನ್ನು. ಬಟ್ ಇವ್ರುಗಳು ಪಾಪ ಎಷ್ಟೋ ವಯಸ್ಸಾಗಿರುತ್ತೆ. ನಾನು ಆಲ್ಮೋಸ್ಟ್ 65-70 ವಯಸ್ಸಿನವರು ಇದ್ದಾರೆ. ಅಂದರೆ ಲೈಟ್ ಅವರು ಎಲ್ಲ ಅವರೆಲ್ಲ ಅವ್ರಿಗೆಲ್ಲ ಯಾವ ಪೇಯ್ನು ಬರಲ್ವಾ? ಆ ದೊಡ್ಡ ದೊಡ್ಡ ಲೈಟ್, ಆ ಬೇಬಿ ಎಂತ ಇಷ್ಟು ದೊಡ್ಡ ದೊಡ್ಡ ಲೈಟ್ನೆಲ್ಲ ಎಷ್ಟು ಈಸಿಯಾಗಿ ಎತ್ಕೊಂಡು ಹೋಗ್ತಿರ್ತಾರೆ. ನನಗೆ ಅನ್ನಿಸ್ತಾ ಇರುತ್ತೆ, ನಾವೆಲ್ಲ ಅಂದರೆ ನಮಗೆಲ್ಲ ಚಿಕ್ಕದಕ್ಕೇ ಸುಸ್ತಾಗ್ಬಿಡುತ್ತೆ, ಇವರೆಲ್ಲ ಹೇಗೆ ಅಂತ. ಅವ್ರಿಗೂ ಮಗಳಿರ್ತಾಳೆ, ಅವ್ರಿಗೂ ಮೊಮ್ಮಕ್ಕಳಿರ್ತಾರೆ, ಅವ್ರಿಗೂ ಹೆಂಡತಿ ಇರ್ತಾಳೆ, ಅಥವಾ ತಮ್ಮ ಅಣ್ಣ ಯಾರೋ ಇರ್ತಾರೆ. ಬಟ್ ಆ ವಯಸ್ಸಲ್ಲಿ ಅಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಏನೋ ಕಷ್ಟ ಇರುತ್ತೆ, ಅದಕ್ಕೆ ಕಷ್ಟಪಡ್ತಿರ್ತಾರೆ. ಅದನ್ನೆಲ್ಲ ನೋಡೋಕೆ ನನಗೆ ತುಂಬ ಖುಷಿಯಾಗುತ್ತೆ. ನನಗೆ ಆಗ್ತಾಯಿಲ್ಲ, ನನಗೆ ವಯಸ್ಸಾಯಿತು, ನಂಗೆ ಶಕ್ತಿ ಇಲ್ಲ ಅಂತ ಕುತ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಅದರಲ್ಲಿ ನನಗಾಗುತ್ತೆ, ನನ್ನ ಫ್ಯಾಮ್ಲಿ ನಾನು ನೋಡ್ಕೊಳ್ತೀನಿ ಅಂತ ಕಷ್ಟಪಡ್ತಾರಲ್ಲ, ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಂದರೆ ಅಂಥ ವಯಸ್ಸಲ್ಲೂ ಬಂದು ಆ ಥರ ಬರ್ತಾರಲ್ಲ ಪಾಪ ಕಷ್ಟಪಟ್ಕೊಂಡು. ಸೊ ನನಗೆ ಹಾಗೆ ನೋಡೋದಾದರೆ ಆರ್ಟಿಸ್ಟ್ಗಳಿಗಿಂತ ನನಗೆ ಟೆಕ್ನಿಷಿಯನ್ಸೇ ನಂಗೆ ತುಂಬ ಕ್ಲೋಸ್ ಇರೋದು. ನಾನು ತುಂಬ ತಮಾಷೆ ಮಾಡ್ತೀನಿ ಅವ್ರಿಗೆಲ್ಲ. ಆಮೇಲೆ ಅವ್ರ ಬರ್ಡೇ ಇದ್ದರೆ ಅಥವಾ ಏನೋ ಆ್ಯನಿವರ್ಸರಿ ಇದ್ದರೆ ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ. ನನಗೆ ಹಾಗೆ ನೋಡೋದಾದರೆ ನನಗೆ ಇವಾಗ್ಲೂ ಫಸ್ಟ್ ಡೇಯಿಂದನೂ ಇರೋರು ಮೇಕಪ್ ಮ್ಯಾನ್ ಮತ್ತು ಸೌಂಡ್ ಇಂಜಿನಿಯರ್. ಅವ್ರು ಫಸ್ಟ್ ಡೇಯಿಂದನೂ ಇದ್ದಾರೆ ರಾಮಾಚಾರ್ಯಲ್ಲಿ. ಬಿಟ್ಟರೆ ಬೇರೆ ಎಲ್ಲರೂ ಟೀಮ್ ಚೇಂಜ್ ಆಗಿದೆ. ಡೈರೆಕ್ಟರ್ಸ್ ಆಲ್ಮೋಸ್ಟ್ ನಮಗೆ ಒಂದು 14ನೇವ್ರು ಅನಿಸುತ್ತೆ. ಸೊ ಕ್ಯಾಮ್ರಾಮ್ಯಾನ್ ಅಂತೂ ಹೇಳೋದೇ ಬೇಡ. ಆದರೆ ನನಗೆ ಇವಾಗ್ಲೂ ನಮ್ಮ ಹಳೆ ಕ್ಯಾಮ್ರಾಮ್ಯಾನ್ ಅಥವಾ ಹಳೆ ಡೈರೆಕ್ಟರ್ ಸಿಕ್ಕಿದ್ರೆ ತುಂಬ ಖುಷಿ ಪಡ್ತೀನಿ. ಅವ್ರು ಬಂದು ಮಾತಾಡಿಸ್ತಾರೋ, ಪಾಪ ಬ್ಯುಸಿ ಇರ್ತಾರೆ ಒಂದೊಂದು ಸಲ, ಅವರು ಬಂದು ಮಾತಾಡಿಸ್ತಾರೆ. ಬ್ಯುಸಿ ಇದ್ದರೆ ನಾನೇ ಹೋಗಿ ಮಾತಾಡಿಸ್ತೀನಿ. ಪಕ್ಕದ ಸೆಟ್ಟಲ್ಲಿ ಶೂಟಿಂಗಿಗೆ ಬಂದಿದ್ದಾರೆ ಅಂದರೆ ಹೋಗಿ ಮಾತಾಡಿಸ್ತೀನಿ. ಸೊ ಖುಷಿ ಆಗುತ್ತೆ ಅವ್ರನ್ನೆಲ್ಲ ನೋಡುವಾಗ. ಹಾಗೆ ನೋಡೋದಾದರೆ ಸೆಟ್ಟವರು ಪಾಪ ಅವ್ರಿಗೆ ಎಷ್ಟು ಬರ್ತಿರುತ್ತೋ ಗೊತ್ತಿಲ್ಲ ಅವರಿಗೆ. ಅಂದರೆ ಅವ್ರಿಗೆ ಸ್ಯಾಲ್ರಿ ಎಷ್ಟಿರುತ್ತೋ ಗೊತ್ತಿಲ್ಲ, ತುಂಬ ಕಮ್ಮಿನೇ ಇರುತ್ತೆ ಅಂದ್ಕೊಳ್ತೀನಿ. ಆದ್ರೂ ದಿನ ಬಂದು ನಮ್ಗಿಂತ ಬೇಗ ಬರಲ್ಲ. ಬಟ್ ಅವ್ರ ಕೆಲಸ ತುಂಬ ಹೊತ್ತು ನಡೆಯುತ್ತೆ. ಲೈಟಿಂಗ್ ಮಾಡೋದು, ಅದನ್ನು ಎತ್ಕೊಂಡು ಅಲ್ಲಿಡಬೇಕು ಇಲ್ಲಿಡಬೇಕು. ಆಮೇಲೆ ಮನೆಗೆ ಹೋಗುವಾಗ ಸಹ ನಾವು ಹೋದ್ಮೇಲೆ 1 hour ಬೇಕು ಅವ್ರಿಗೆ ಅದನ್ನೆಲ್ಲ ಪ್ಯಾಕ್ ಮಾಡಿ, ಅವರು ಅದನ್ನೆಲ್ಲ ಅಲ್ಲಿಗೆ ಅವ್ರ ಜಾಗಕ್ಕೆ ಅಥವಾ ಅವ್ರ ಆಫೀಸಿಗೆ ಶಿಫ್ಟ್ ಮಾಡಿ ಅಲ್ಲಿಂದ ಅವ್ರ ಮನೆಗೆ ಹೋಗಬೇಕು ಅಂದರೆ ಇನ್ನೂ ಮಿಡ್ನೈಟ್ ಆಗಿರುತ್ತೆ. ಆಮೇಲೆ ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಬರ್ತಾರೆ. ಸೊ ಖುಷಿ ಆಗುತ್ತೆ ಅವ್ರನ್ನೆಲ್ಲ ನೋಡುವಾಗ. ಒಂದು ಹೆಮ್ಮೆ ಅನಿಸುತ್ತೆ, ಪಾಪ ಕೆಲಸ ಮಾಡ್ತಾರಲ್ಲ ಅಂತ ಅಷ್ಟು. ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ನೀವು ಫ್ಯಾನ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿರ್ತೀರಾ? ಆ್ಯಕ್ಚುಲಿ ನಾನು ಯಾರು ನನಗೆ ತುಂಬ ಒಂದು ಎಕ್ಸ್ಟ್ರೀಮ್ ಲವ್ ಕೊಡೋ ಫ್ಯಾನ್ಸು ಇದ್ದಾರೆ. ಅದರಲ್ಲಿ ಅವ್ರ ಹೆಸರು ಮೆನ್ಷನ್ ಮಾಡೋಕ್ಕಾಗಲ್ಲ, ಬಟ್ ತುಂಬ ಕ್ಲೋಸ್. ಅಂದರೆ ಅವ್ರು ಹೇಗಾಗ್ಬಿಟ್ರು ಅಂದರೆ, ಒಬ್ಬರು ಫ್ಯಾನ್ ಅಂತೂ ನನಗೆ ಲಿಟ್ರಲಿ ನನಗೆ ಒಂದು ಅಕ್ಕ ಇದ್ದಿದ್ರೆ ಈ ಥರ ಇರ್ತಿದ್ರು ಅನ್ನೋ ಲೆವೆಲಿಗೆ ಇದ್ದಾರೆ. ಅವರು ಪ್ರತಿಯೊಂದು ಪ್ರತಿಯೊಂದು ಎಪಿಸೋಡ್ ಕೂಡ ನೋಡ್ತಾರೆ. ನಾನು ಹಳೆ ಯಾವುದೋ ಒಂದು ಕಾಸ್ಟ್ಯೂಮ್ ಫೋಟೋ ಹಾಕಿದ್ದಂದರೆ ಈ ಎಪಿಸೋಡಿಗೆ ಇದು ಹಾಕ್ಕೊಂಡಿದ್ರಿ ಅಂತಲೂ ಹೇಳ್ತಾರೆ. ಸೊ ನಾನು ಎಲ್ಲರ ಜೊತೆನೂ ಮಾತಾಡ್ತೀನಿ, ಯಾಕಂದರೆ ನನಗೆ ತುಂಬ ಫ್ಯಾನ್ಸ್ ಇದ್ದಾರೆ. ಹಾಗೆ ನೋಡೋದಾದರೆ ಅವ್ರಿಗೆಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗುತ್ತೋ ಗೊತ್ತಿಲ್ವ, ಅವರೇ ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾನು ಏನೇ ಇದ್ರೂ ಅಲ್ಲಿ ಮೆಸೇಜ್ ಹಾಕ್ಬಿಡ್ತೀನಿ. ಸೊ ಮಾತಾಡ್ತೀನಿ ಎಲ್ಲರ ಜೊತೆ. ಓಕೆ. ಸೊ ನೀವಾಗಲೇ ಹೇಳಿದ್ರೆ, ನನಗೂ ಅನಿಸ್ತಿತ್ತು ಆರ್ಮಿಗೆ ಹೋಗಬೇಕು ಅಂತ, ಅಪ್ಪ ಇದ್ದಿದ್ದನ್ನು ನೋಡಿ. ಬಟ್ ದೆನ್ ಹೋಗೋಕ್ಕಾಗಿಲ್ಲ, ಡಾಕ್ಟರ್ ಆಗಬೇಕು ಅಂದ್ಕೊಂಡ್ರಿ. ಈ ಥರ ಏನೇನೋ ಇರುತ್ತೆ ಸಾಕಷ್ಟು ಮೈಂಡಲ್ಲಿ. ಆ್ಯಕ್ಟಿಂಗ್ ಶುರು ಮಾಡಿದ್ಮೇಲೆ ಯಾವಾಗಾದರೂ ಸ್ಟಡೀಸ್ ಕಂಟಿನ್ಯೂ ಮಾಡಬೇಕಾಗಿತ್ತು ಅಂತ ಅನಿಸಿದುಂಟಾ? ಅಂದರೆ ಮೋಸ್ಟ್ಲಿ ನನಗಿನ್ನೂ ಸ್ವಲ್ಪ ಏಜ್ ಆಗಿದ್ದರೆ ಅನಿಸಿರ್ತಿರ್ಲಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೂ ಕಾಲೇಜ್ ಲೈಫ್ ಎಂಜಾಯ್ ಮಾಡ್ತಾ ಇರೋದನ್ನ ನೋಡಿ ನನಗೆ ಅನ್ನಿಸ್ತಾ ಇರುತ್ತೆ, ಅಯ್ಯೋ ಎಲ್ಲೋ ಮಿಸ್ ಮಾಡ್ತಾ ಇದ್ದೀನಿ, ನಾನು ಕಾಲೇಜಿಗೆ ಹೋಗಬೇಕಿತ್ತು ಅಂತೆಲ್ಲ ಅನಿಸಿರೋದಿದೆ. ಬಟ್ ಆಗಲಿಲ್ಲ ಆಮೇಲೆ ಹೋಗೋದಕ್ಕೆ. ಅಂದರೆ ಅವರೆಲ್ಲ ಪಾಪ ಇವಾಗ ಕಷ್ಟಪಡ್ತಾ ಇರ್ತಾರೆ, ಅಂದರೆ ಕೆರಿಯರ್ ಸೆಟ್ ಮಾಡ್ಕೊಳ್ಳೋದಕ್ಕೆ. ಅವ್ರು ನನ್ನ ಹತ್ರ ಹೇಳ್ತಾರೆ, ನಿಂದೇನೋ ಸೆಟ್ ಆಗಿಬಿಡ್ತಮ್ಮ, ನೀನೇನೋ ಮಾಡ್ತಾಯಿದ್ದೆ. ನಮಗಿವಾಗ ನಾವು ವರ್ಕಿಗೆ ಹುಡುಕಾಡಬೇಕು, ಇಂಟರ್ವ್ಯೂಸ್ ಕೊಡ್ತಾ ಇರಬೇಕು.
ಬಟ್ ನಿಂದು ಹಾಗಲ್ಲ, ನಿನ್ನ ಲೈಫ್ ಸಾರ್ಟೆಡ್ ಅಂತ. ಹಾಗೆ ನೋಡಿದ್ರೆ ನನ್ನ ಲೈಫ್ ಓಕೆ ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ಆ್ಯಸ್ ಅನ್ ಆರ್ಟಿಸ್ಟ್ ಎಲ್ಲನೂ ಆಗ್ಬೋದು. ಡಾಕ್ಟರು ಆಗ್ಬೋದು, ಟೀಚರು ಆಗ್ಬೋದು, ಆಮೇಲೆ ಏನು ಹೇಳೋದು, ಎಲ್ಲನೂ ಆಗ್ಬೋದು. ಇವಾಗ ನಾನೇ ನೋಡಿ, ನನಗೆ ಚಾರುವಾಗಿ ಏನೆಲ್ಲ ಪಾತ್ರ ಮಾಡಿಬಿಟ್ಟಿದ್ದೀನಿ. ಡಾಕ್ಟರ್ ಆಗಿದ್ದೀನಿ, ನರ್ಸ್ ಆಗಿದ್ದೀನಿ, ಆಮೇಲೆ ಕುರುಡಿ ಪಾತ್ರ ಮಾಡಿದ್ದೀನಿ, ಒನಕೆ ಓಬವ್ವನೂ ಆಗಿದ್ದೀನಿ, ಮಾಡರ್ನ್ಗಳೂ ಆಗಿದ್ದೀನಿ, ಈಚೆ ಸತಿ ಸಾವಿತ್ರಿನೂ ಆಗಿದ್ದೀನಿ. ಸೊ ಡಿಫ್ರೆಂಟ್ ಎಲ್ಲ ಥರನೂ ಒಂದು ಕ್ಯಾರೆಕ್ಟರ್ ಮಾಡಿಬಿಟ್ಟಿದ್ದೀನಿ. ಪೇಷಂಟ್ಸ್ ಆಗಿದ್ದೀನಿ. ಸೊ ಎಲ್ಲನೂ ಮಾಡಿದ್ದೀನಿ. ಸೊ ಆ್ಯಸ್ ಅನ್ ಆರ್ಟಿಸ್ಟ್ ಅದೊಂದು ನಮಗೆ ಪ್ಲಸ್. ನಮಗೇನು ಡಿಫ್ರೆಂಟ್ ಕ್ಯಾರೆಕ್ಟರ್ ಸಿಕ್ಕಿದ್ರೂ ಪ್ಲೇ ಮಾಡ್ಬೋದು. ಎಸ್. ಸೊ ಬೇರೆ ಅಂದರೆ ತೆಲುಗು ತಮಿಳ್ ಇಂಡಸ್ಟ್ರಿಯಿಂದ ಆಫರ್ಸ್ ಬಂದಿದ್ದುಂಟಾ? ತಮಿಳು ತೆಲುಗು ಸೀರಿಯಲ್? ಹಾಂ, ತಮಿಳ್ ತೆಲುಗು ಇವಾಗಲೂ ಸಮೇತ ಬರ್ತಾಯಿದೆ. ಬಟ್ ನನಗೇನು ಅಂದರೆ ಇವಾಗ ಮನೆ ಕಡೆನೂ ನಾನೇ ನೋಡ್ಕೊಳ್ಬೇಕಾಗಿರೋದ್ರಿಂದ ಸ್ವಲ್ಪ ಬರ್ಡನ್ ಕಮ್ಮಿ ಮಾಡ್ಕೊಳ್ಳೋಣ, ಈ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ತಂಗಿನೂ ಎಲ್ಲ ಕಡೆ ನಾನೇ ತಿದ್ದಬೇಕಾಗಿರೋದ್ರಿಂದ ಪರವಾಗಿಲ್ಲ. ಇವಾಗ ಸದ್ಯಕ್ಕೆ ರಾಮಾಚಾರಿ ಸಾಕು, ಇನ್ನೂ ರಾಮಾಚಾರಿಗೆ ಟೈಮ್ ಇದೆ. ಸೊ ಅದನ್ನು ಮುಗಿಯೋವರೆಗೂ ಇವಾಗ ಸಿನಿಮಾಗಳೆಲ್ಲ ಬರ್ತಿದೆ. ನಾನು ತುಂಬ ಏನು ಹೇಳೋದು, ಪರ್ಟಿಕ್ಯುಲರಾಗಿ ಚೂಸ್ ಮಾಡ್ತಾಯಿದ್ದೀನಿ, ಅಂದರೆ ಹುಷಾರಾಗಿ. ಯಾಕಂದರೆ ನನಗಿನ್ನೂ ಹರಿ ಏನೂ ಇಲ್ಲ, ನಾನು ಇನ್ನೂ ಕಲಿಯೋದು ತುಂಬ ಇದೆ, ಕಲಿತ್ಬಿಟ್ಟೆ ಹೋಗೋಣ ಅಂತ. ಸೊ ನೆಕ್ಸ್ಟ್ ಬಂದರೆ ತೆಲುಗು ಮಾಡೋಣ ಅಂತ, ಸೀರಿಯಲ್. ಸೊ ನೀವಾಗಲೇ ಹೇಳ್ತಾ ಇದ್ರಿ ಸಿನಿಮಾ ಮಾಡುವಾಗ ಟಾಕಿ ಪೋರ್ಷನ್ ಕಷ್ಟ ಆಗಲಿಲ್ಲ, ಸಾಂಗ್ ಕಷ್ಟ ಆಯಿತು ಅಂತ. ಬಟ್ ಸೀರಿಯಲಲ್ಲೂ ಸಾಂಗ್ ಶೂಟ್ ಮಾಡಿದ್ದೀರಾ. ಈ ರಾಗಿ ಹೊಲದಾಗೆ ಅದೆಲ್ಲ ಸಾಂಗ್ ಟೆಲಿಕಾಸ್ಟ್ ಆದಾಗ ಜನ ತುಂಬ ಇಷ್ಟಪಟ್ಟು ನೋಡಿದ್ದಾರೆ. ಸೊ ಆ್ಯಂಡ್ ಆಲ್ಸೋ ನಿಮ್ಮ ಇಂಟ್ರೊಡಕ್ಷನಿಂದ ತೊಗೊಂಡ್ರು ಇಟ್ ವಾಸ್ ಆಲ್ ಲೈಕ್ ಮೂವಿ ಥರನೇ ಇತ್ತು. ಇಲ್ಲಿ ಸಾಂಗ್ ಶೂಟ್ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸೀರಿಯಲಲ್ಲಿ? ಫಸ್ಟ್ ಟೈಮ್ ನಾನು ಕೊರಿಯೋಗ್ರಾಫ್ ಮಾಡಿದ್ದು ಮೋಹನ್ ಮಾಸ್ಟರ. ಅಯ್ಯೋ, ಅವಾಗೆಲ್ಲ ಅಂತೂ ತುಂಬ ಸತಾಯಿಸ್ತಾಯಿದ್ರು, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಫಸ್ಟ್ ಇಂಟ್ರೊಡಕ್ಷನ್ ನಾನು ಇಲ್ಲಿವರೆಗೂ ನೋಡಿರಲಿಲ್ಲ, ಇಂಟ್ರೊಡಕ್ಷನ್ ಆ ಥರ ಒಬ್ಬರು ಹೀರೋನಿಗೆ ತೆಗಿತಾರೆ ಅಂತ. ಸೊ ತುಂಬ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್. ಅಂದರೆ ಆಲ್ಮೋಸ್ಟ್ ಮಿಡ್ ನೈಟ್ ಎಲ್ಲ ಶೂಟ್ ಮಾಡಿದ್ದೀವಿ, ಸಖತ್ತಾಗಿತ್ತು. ಸ್ಕ್ರೀನ್ ಮೇಲೆ ನೋಡುವಾಗಂತೂ ಅಮೇಝಿಂಗ್, ನಾನು ಹಿಂಗೆ ಕಾಣ್ತಿದ್ದೀನ ಅಂತ ಅನ್ನಿಸ್ತಾಯಿತ್ತು. ಸೊ ಅವಾಗೆಲ್ಲ ಎಂಜಾಯ್ ಮಾಡ್ತಾಯಿದ್ವಿ. ಅಂದರೆ ನಮ್ಮದರಲ್ಲಿ ತುಂಬ ಸಾಂಗ್ ತೆಗೆದುಬಿಟ್ಟಿದ್ದೀವಿ ಆಲ್ರೆಡಿ ನಮ್ಮ ರಾಮಾಚಾರಿಯಲ್ಲಿ. ಸೊ ಅದೆಲ್ಲ ನಮಗೆ ಆ ಥರ ಟಫ್ ಅನಿಸಿಲ್ಲ. ಅದು ನಂದು ರಾಮಾಚಾರಿದು ಅಂತ ಬಂದಾಗ ನಮ್ಮಲ್ಲಿ ಕೆಮಿಸ್ಟ್ರಿ ಚೆನ್ನಾಗಿದೆ. ಸೊ ನಾವು ಏನು ಕೊಟ್ಟರು ಮಾಡ್ತೀವಿ. ಹಾಗಾಗಿ ರಾಗಿ ಹೊಲದಾಗೆ ಅಂತ ಬಂದಾಗ ಅದು ನನ್ನೊಂದು ಒನ್ ಆಫ್ ದ ಫೇವ್ರೆಟ್ ಪ್ಲೇ ನಾವು ಇಲ್ಲಿವರೆಗೂ ಮಾಡಿರೋದ್ರಲ್ಲಿ. ತುಂಬ ಚೆನ್ನಾಗಿ ಬಂತು. ಆಲ್ಮೋಸ್ಟ್ ಒಂದಿನ ಶೂಟ್ ಮಾಡಿದ್ದೀವಿ. ಅದನ್ನು ನಮ್ದು ಆಲ್ಮೋಸ್ಟ್ ಎಲ್ಲ ಮೋಹನ್ ಸರೇ ಕೊರಿಯೋಗ್ರಫಿ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮಗೆ ಅದನ್ನು ನೋಡುವಾಗ ನಮಗೆ ಖುಷಿ ಅನ್ನಿಸ್ತಾ ಇರುತ್ತೆ. ಇವಾಗ ಎಲ್ಲ ಕಡೆನೂ ಹೇಳೋದು ರಾಗಿ ಹೊಲದಾಗೆ ಒರಿಜಿನಲ್ ಸಾಂಗ್ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ನಿಮ್ಮಿಬ್ರದಂತೂ ಅದು ನೆನಪಿದೆ ನಮಗೆ, ಅದು ತುಂಬ ಇಷ್ಟ ಆಗಿದೆ ಅಂತ. ಸೊ ವಿ ಲವ್ ಇಟ್ ಆ ಥರ ಎಕ್ಸ್ಪೀರಿಯನ್ಸ್ ಮಾಡುವಾಗ. ಆ್ಯಂಡ್ ಈವನ್ ಸಂಕ್ರಾಂತಿಗೆ ಸಹ ಮಾಡಿದ್ವಿ. ಸೊ ಎಲ್ಲನೂ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ. ಆ ಥರ ನನಗೆ ಸಿನಿಮಾದಲ್ಲಿ ಕಷ್ಟ ಆದಷ್ಟು ಸೀರಿಯಲಲ್ಲಿ ಆಗಲಿಲ್ಲ. ಎಸ್. ಆ್ಯಂಡ್ ಸೀರಿಯಲ್ನ ತುಂಬ ಇಷ್ಟಪಟ್ಟು ನೋಡುವಂಥ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅವರಿಗೆ ಏನು ಹೇಳಿದ್ರು ಸಾಲಲ್ಲ ಆ್ಯಕ್ಚುಲಿ. ಯಾಕಂದರೆ ನನ್ನ ಸ್ಕ್ರೀನ್ ಟೈಮ್ ಒಂದೊಂದು ಸಲ ನನಗೆ ಕಮ್ಮಿ ಅನ್ನಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ಅದು ಫುಲ್ ಅಂದರೆ ಅವ್ರಿಗೆ ಕಾನ್ಷಿಯಸ್ ಆಗ್ತಾ ಇರುತ್ತೆ. ಚಾರು ಮೇಡಮ್ ನಿಮಗೆ ಸ್ಕ್ರೀನ್ ಟೈಮ್ ಕಮ್ಮಿ ಆಗ್ತಾಯಿದೆ, ಏನಾದರೂ ಮಾಡಿ ಸ್ಟೋರಿ ಚೇಂಜ್ ಮಾಡೋಕೆ ಹೇಳಿ. ಅಂದರೆ ಪ್ರತಿಯೊಂದನ್ನು ಅವ್ರಿಗೆಲ್ಲದರಲ್ಲೂ ಆ ಪ್ರೀತಿ ಅದನ್ನು ಪಾಪ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಾಗಲ್ಲ. ಚಿಕ್ಕ ಮಕ್ಕಳು ಇರ್ತಾರೆ ಫ್ಯಾನ್ಸು, ಆ್ಯಂಡ್ ಈವನ್ ದೊಡ್ಡವರು ಇರ್ತಾರೆ. ಅವ್ರಿಗೆಲ್ಲ ರೆಸ್ಪೆಕ್ಟ್ ಕೊಡ್ಬೋದೇ ಅಷ್ಟೇ ನನ್ನ ಕೈಲಿ ಆಗೋದು. ಬಿಟ್ಟರೆ ನನಗೇನು ಕೊಡೋದಕ್ಕೆ ಆಗಲ್ಲ. ಪ್ರತಿಯೊಂದು ದಿವಸ ಸಹ ನನಗೆ ಮೆಸೇಜ್ ಹಾಕ್ತಾರೆ, ನೀವು ಇಷ್ಟು ಚೆನ್ನಾಗಿ ಕಾಣ್ತಿದ್ರಿ, ಈ ಥರ ಇದು ನಿಮ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಈ ಇಯರಿಂಗ್ಸ್ ಚೆನ್ನಾಗಿತ್ತು, ಪ್ರತಿಯೊಂದು ಡೀಟೇಲಿಂಗ್ ಕೂಡ ಅಬ್ಸರ್ವ್ ಮಾಡ್ತಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ರಾಮಾಚಾರಿದು ನಂದು ಟ್ರ್ಯಾಕ್ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಆಯಿತು ಅಂದರೆ ಪ್ಲೀಸ್ ನಿಮ್ಮಿಬ್ಬರದು ರೊಮ್ಯಾಂಟಿಕ್ ಬರೆಯೋದಕ್ಕೆ ಹೇಳಿ ಅಂತ. ಇವಾಗ ಹಾಗೆ ನೋಡೋಕೆ ಹೋದರೆ ಎಷ್ಟೋ ಜನ ಅವರೇ ಸ್ಕ್ರೀನ್ ಪ್ಲೇನೂ ಕೊಟ್ಬಿಡ್ತಾರೆ, ಈ ಥರ ಹೇಳಿ ಡೈರೆಕ್ಟ್ರಿಗೆ ಅಂತೆಲ್ಲ. ಅದನ್ನು ಹೀಗೆ ಮಾಡೋದಕ್ಕೆ ಹೇಳಿ, ಹೀಗೆ ಸ್ಟೋರಿ ಮಾಡೋಕ್ಕೆ ಹೇಳಿ, ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೀಗೆ ಮಾಡಿದ್ರಿಂದ ಚೆನ್ನಾಗಿರಲ್ಲ ಎಲ್ಲ ಅವರೇ ಹೇಳ್ಬಿಡ್ತಾರೆ. ಸೊ ಅವರೇ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ನಾವು ಅಪ್ಡೇಟ್ ಆಗಬೇಕಿನ್ನು.
ನಾವಿನ್ನೂ ಸಾಕಷ್ಟು ಕಲಿಬೇಕು. ಆ್ಯಂಡ್ ಅಂದರೆ ಯಾರೇ ಆಗಿರಲಿ ಅವರಿಂದ ನಮಗೂ ಕಲಿಯೋದು ಏನೋ ಒಂದು ಇರುತ್ತೆ. ಸೊ ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ನಾನಂತೂ ಹೇಗೆ ಅಂದರೆ ನನ್ನ ಫ್ಯಾನ್ಸಿಗೆ ಇಷ್ಟ ಹೇಳೋದು, ನನಗೆ ಇಲ್ಲಿವರೆಗೂ ಆಲ್ಮೋಸ್ಟ್ 4 ವರ್ಷ ಆಗ್ತಾ ಬಂದಿದೆ. ಮೋಸ್ಟ್ ಪ್ರಾಬಬ್ಲಿ ಹಾಗೆ ನೋಡೋದಾದರೆ ಚಾರುಗೆ ಸಿಕ್ಕಿರೋ ಒಂದು ಆ ಪ್ರೀತಿ ಬೇರೆಯವ್ರಿಗೆ ಸಿಕ್ಕಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಚಾರು ಅಂತ ಬಂದಾಗ ತುಂಬ ಸಪೋರ್ಟ್ ಸಿಕ್ಕಿದೆ. ಹಾಗಾಗಿ ನನಗೂ ರಾಮಾಚಾರಿಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿವರೆಗೂ 10 ಗಂಟೆ ಸ್ಲಾಟ್ ಆದರೂ ಪರವಾಗಿಲ್ಲ, ನಾವು ನೋಡ್ತೀವಿ ಅನ್ನೋ ಆಡಿಯನ್ಸ್ ನಮಗೆ ತುಂಬ ಜನ ಇದ್ದಾರೆ. ಸೊ ಅವ್ರಿಗೆಲ್ಲ ಹೇಳೋದಿಷ್ಟೇ, ಥ್ಯಾಂಕ್ ಯು ಇಲ್ಲಿವರೆಗೂ ನಮ್ಮನ್ನು ಸಪೋರ್ಟ್ ಮಾಡಿರೋದಕ್ಕೆ. ಆ್ಯಂಡ್ ಇನ್ನೂ ನಾನು ಬೇರೆ ಪ್ರಾಜೆಕ್ಟ್ ಮಾಡುವಾಗ ಸಹ ಅದನ್ನು ನೋಡಿ ಬೆಳೆಸಿ ಅಷ್ಟೇ. ನೀವು ಪ್ರೀತಿ ಕೊಟ್ಟರೆ ನಾವು ಪ್ರೀತಿ ವಾಪಸ್ ಕೊಡ್ತೀವಿ, ಅಷ್ಟೇ ನಾನು ಹೇಳೋಕ್ಕೆ ಸಾಧ್ಯ. ಎಸ್, ರಾಮಾಚಾರಿ ತಂಡಕ್ಕೆ ಆ್ಯಂಡ್ ನಿಮಗೆ ಚಾರು ಮತ್ತು ರಾಮಾಚಾರಿಗಿನ್ನೂ ಹೆಚ್ಚಿನ ಪ್ರೀತಿ ಸಿಗಲಿ. ಆ್ಯಂಡ್ ಎಲ್ಲ ನಿಮ್ಮ ಬೇರೆ ಪ್ರಾಜೆಕ್ಟ್ಸ್ಗೂ ಆಲ್ ದಿ ಬೆಸ್ಟ್ ನಮ್ಮ ಕನ್ನಡ ಮೋಜು 360 ಕಡೆಯಿಂದ ಆ್ಯಂಡ್ ಮಾಧ್ಯಮ ಅನೇಕ ಕಡೆಯಿಂದ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಜರ್ನಿನ ಶೇರ್ ಮಾಡಿದ್ದಕ್ಕೆ. ಎಸ್, ಥ್ಯಾಂಕ್ ಯು. ನಮಸ್ತೆ.